ಎರಡು ಕಣ್ಣು ನಿನ್ನನ್ನೇ ಹುಡುಕಿದೆ ಸಖತ್ ಇಷ್ಟ ಆಯ್ತು ನಂಗೆ ಆ ಸಾಂಗ್. ಚನ್ನಪಟ್ಟಣದ ಗೊಂಬೆಗೆ ಜೀವವ ನನ್ನೇ ಪ್ರೀತಿ 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 ಎಲ್ಲ ಈ ಸೀನ್ಸ್ ಎಲ್ಲ ಕಡೆ ತಳ್ಬಿಟ್ಟು ನನಗೆಲ್ಲ ಒಬ್ಬ ಹೊಸ ಡೈರೆಕ್ಟರ್ ಅಂತ ಬಂದಾಗ ಓಕೆ ಅವ್ರು ಒಂದಷ್ಟೆಲ್ಲ ಮಾಡ್ಕೊಂಡಿದ್ದಾರೆ, ಅವೆಲ್ಲ ನೋಡಿದ್ವಿ. ಬಟ್ ಅವ್ರು ನಿಮ್ಮನ್ನ ಅರ್ಥ ಮಾಡ್ಕೊಳಕ್ಕೆ, ನೀವು ಅವ್ರನ್ನ ಅರ್ಥ ಮಾಡ್ಕೊಳಕ್ಕೆ ಸ್ವಲ್ಪ ಏನಾದ್ರು ಟ್ರಾವೆಲ್ ಮಾಡುವಂತ ಅಗತ್ಯ ಇದೆ. ಅಂದರೆ ಈ ಕತೆ ಹೇಳಬೇಕಾಗಿ ಎಲ್ಲ ಫೈನಲ್ ಲೋಕಲ್ ಆದ್ಮೇಲೆ ಸರ್ ಒಂದಷ್ಟು ದಿನ ಬೆರಿತೀವಲ್ಲ ಕುತ್ಕೊಂಡು, ಸೊ ಗೊತ್ತಾಗ್ಬಿಡುತ್ತೆ ಲೈಕ್ ಅವ್ರು ನಮ್ಮ ಇದಕ್ಕೆ ಜೆಲ್ ಆಗ್ತಾರೆ, ನಮ್ಮ ಇದಕ್ಕೆ ವೇವ್ ಲೆಂತ್ ಜೆಲ್ ಆಗ್ತಿಲ್ಲ ಅದು. ಸೊ ಆ ಥರ ಮ್ಯಾಚ್ ಆದರೆ ಗೊತ್ತಾಗ್ಬಿಡುತ್ತೆ ನೀಟಾಗಿ ನಮಗೆ. ಈಗ ಸ್ಟೋರಿ ಅಂತ ಬಂದಾಗ ನಿಮ್ಮ ಇನ್ವಾಲ್ವ್ಮೆಂಟ್ ಯಾವ ರೀತಿಯಲ್ಲಿ ಇರುತ್ತೆ? ಇಲ್ಲ, ನಾನು ಯಾವ ರೀತಿ ಇನ್ವಾಲ್ವ್ಮೆಂಟ್ ಆಗಲ್ಲ ಸರ್. ನಾನು ಕತೆ ಕೇಳ್ತೀನಿ, ಕತೆ ಕೇಳಿ ಎಲ್ಲಾದರೂ ನನ್ನ ಕಡೆಯಿಂದ ಒಂದು ಸಜೆಷನ್ ಅಂತ ಕೊಡ್ಬೋದೇ ಹೊರತು ನಾನು ಅವ್ರಿಗೆ ಅದನ್ನು ಇಲ್ಲ ಇದು ಮಾಡಲೇಬೇಕು, ಇದು ನಂಗೆ ಮಾಡಿಸ್ಲೇಬೇಕು, ನನಗೆ ಡೈಲಾಗೇ ಬೇಕು, ನಾನು ಇದು ಮಾಡೋದು ಕತೆ ಹೆಂಗಿರುತ್ತೋ ಅದು ಹೆಂಗಿತ್ತು ಹಂಗೆ ಮಾಡೋಕೆ ಹೋದ್ರೆ ಚಂದ. ನಾವು ಒಂಚೂರು ಏನೋ ಎಡ್ವರ್ಟ್ ಮಾಡೋದ್ರೆ ಆಳೋದು ಕತೆನೇ ಆಡ್ ಮಾಡೋದು. ಅಷ್ಟು ಇನ್ವಾಲ್ವ್. ಮೊಸರನ್ನಕ್ಕೆ ಹೋಗಿ ಉಪ್ಪು ಹಾಕ್ಬಿಟ್ರೆ ಸರ್ ಮೊಸರನ್ನ ಹೆಂಗಾಗುತ್ತೆ ಇದೆ? ಮೊಸರನ್ನಾಗ ಉಪ್ಪು ಹಾಕ್ತಾರಲ್ಲ, ಜಾಸ್ತಿ ಉಪ್ಪು ಹಾಕ್ಬಾರ್ದು. ಲೆಕ್ಕಾಗಿ ಹೆಂಗೆ ತಿಂತಾರೆ ಇವರು ಅಂತಿನ ಸ್ಮಾರ್ಟ್ ಆಗಿರೋರು ಬೇಗ ಅರ್ಥ ಮಾಡ್ಕೊಳ್ತಾರೆ ಅಂತ. ತಪ್ಪು ಹೇಳಿದ ಇವಾಗ ಪ್ಯಾಚಪ್ ಮಾಡ್ತಾ ಇದಾರೆ ಯಾರು ಅದೇ ಚಿಕ್ಕ ಮಕ್ಳ ಜೊತೆ ಕೂತ್ಕೊಂಡ್ಬಿಟ್ರೆ ಹೆಂಗೆ ಏನು ಮಾಡ್ತೀರಾ? ಈಗ ಅದೇ ನೀವು ಹೇಳಿರಲ್ಲ ಮೊನ್ನೆ ಕುದುರೆ ತಳ್ಳಿಬಿಟ್ಟು ಹೋಗುತ್ತಂತೆ ಸರ್, ಯಾರನ್ನೂ ಒದ್ಬಿಟ್ಟು ಹೋಗಲ್ಲ ಅಂತಲ್ಲ. ಹಂಗೆ ಯಾವುದೋ ಇನ್ಸಿಡೆಂಟ್ ಏನಾಯ್ತು ಅಂತ ಕೇಳಿದ್ರೆ ಕುದುರೆ ಇಷ್ಟ ನಿಮ್ಗೆ, ಕುದುರೆ ಇಷ್ಟ ಅದೇ ಭಯ ಏನಕ್ಕೆ ಅಂದರೆ ಕುದುರೆ ಯಾವುದೋ ಆಡ್ ವರ್ಕ್ ಮಾಡ್ತಿದ್ದೆ, ಆ ಆರ್ಟಿಸ್ಟ್ನ ತಳ್ಳಿಬಿಟ್ಟು ಹೊಟ್ಟೋಯ್ತು ಅಂತ. ನಾನು ಯಾವುದಪ್ಪ ಕುದುರೆ ತಳ್ಬಿಟ್ಟು ಹೊಟ್ಟೋಯ್ತದೆ, ಸಂಜನಾ ಸೈಡ್ ಬರಮ್ಮ ನಾನು ಹೋಯ್ತಾ ಇದ್ದೀನಿ ತಳ್ಬಿಡೋದು, ಜಾಡ್ಸ್ ಹೊರಟೇ ಹೋಗೋದು. ಅದನ್ನು ಪ್ರೀತಿಯಿಂದ ಕನ್ವೆ ಮಾಡೋದು. ಸಡನ್ ಆಗಿ ವರ್ಡ್ ಬಂದಿಲ್ಲ ಅಷ್ಟೇ, ಐ ಮೆಂಟ್ ತಳ್ಳದೆ ವರ್ಡ್ ಸಡನ್ ಆಗಿ ಬಂದಿಲ್ಲ. ಹಂಗೆ ನಾವು ಮೆಂಟ್ ದಟ್ಟೇನೆ, ನೀವು ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೇನೆ. ನಾವೇನಾದ್ರು ಎಡ್ವರ್ಟ್ ಮಾಡಿದ್ರೆ ಒಪ್ಕೋತೀವಪ್ಪ. ಈಗ ನಾವು ಎಡ್ವರ್ಟ್ ಮಾಡಿಲ್ಲ, ಅದು ಅವ್ರಿಗೆ ಅರ್ಥ ಆಯ್ತು. ಸ್ಕ್ರೀನ್ ಅವ್ರು ಸಿಕ್ಕಾಪಟ್ಟೆ ಬಲ್ಕಾಗಿ ಹೆವಿಯಾಗಿ ಕಾಣಿಸ್ತಾ ಇದ್ರು. ಇರಲಿ ಇವೆಲ್ಲ ಓಲ್ಡ್ ಹೋಗ್ಬಿಡೋ ತಲೆ ಕೆಲ್ಸ್ಕೊಂಡು ಮಾಡಿ ಒದ್ಬಿಟ್ಟು ಹೇಳೋದು, ತಿರ್ಸ್ಕೊಳೋದು. ದೇವರೇ. ಓಕೆ, ಅವರು ಹೆವಿ ಬಲ್ಕಾಗಿ ಕಾಣಿಸ್ತಾ ಇದ್ರು, ನೀವು ಸ್ವಲ್ಪ ಲೀನ್ ಆಗಿರೋದ್ರಿಂದ ಹೆಂಗ್ ಮ್ಯಾನೇಜ್ ಮಾಡಕ್ ಆಯ್ತು? ಕೆಲವೊಂದು ಸಾಂಗ್ಸ್ ಗಳೆಲ್ಲ ಕೆಲವೊಂದು ಅಂದ್ರೆ ಅದಕ್ಕೋಸ್ಕರ ಅಂತ ದಪ್ಪ ಆಗಕ್ಕಾಗಲ್ಲ ಅಲ್ಲ ನಾನು. ಸೊ ಹಾಗೆ ನಿಮಗೆ ಕಷ್ಟ ಆಗತ್ತಾ ಸ್ವಲ್ಪ ಶಾರ್ಟ್ ಇರೋ ಹೀರೋಯಿನ್ಸ್ ಗಳೊಟ್ಟಿಗೆ? ಸರ್ ಈ ಕಡೆ ಹೆಂಗಾಗುತ್ತೆ ಅಂದರೆ ಹೀರೋಗೂ ಕಷ್ಟನೇ ಹೀರೋಯಿನ್ಗೂ ಕಷ್ಟನೇ. ನಮ್ಮ ಪ್ಲಸ್ಸು ಹೆಂಗೆ ಅಂದರೆ ನಾವು ಚೆನ್ನಾಗಿ ಕಾಣ್ತೀವಿ, ಮೈನಸ್ ಏನಂದರೆ ಇವಾಗ ಕುಳ್ಕೊಳ್ಳೋಗಿರ್ತಾರ, ನಾವು ಅದು ಮ್ಯಾನೇಜ್ ಮಾಡ್ಬೇಕಾ? ಇವಾಗ ಇವರು ಸ್ವಲ್ಪ ಕರೆಕ್ಷನ್ ಮಾಡ್ತೀನಿ, ನಾವು ಕರೆಕ್ಟ್ ಹೈಟ್ ಇರ್ತೀವಿ, ಇವ್ರು ಸ್ವಲ್ಪ ಉದ್ದ ಎಕ್ಸ್ಟ್ರಾ ಉದ್ದ ಇರ್ತಾರೆ. ಎಕ್ಸ್ಟ್ರಾ ಅಂದ್ರೆ ಎಷ್ಟು? 6'3" ಅಂತ ನಾರ್ಮಲ್ ಹೈಟ್. ಅಲ್ಲಿ ಯಾರಾದ್ರೂ ಒಬ್ರು 6'3" ಇದೆ ಅಂದ್ರೆ ಒಂಥರ. ಇವೆಲ್ಲ ಆಗಿನ ಕಾಲದಲ್ಲಿ ರಾಜರುಗಳು ಇದ್ದಿದ್ರು ಹೈಟ್ ಅಂತ ಗೊತ್ತಾ? 7 ಮೇಲೆ ಇದ್ರಂತ ಅವಾಗೆಲ್ಲ. ಇವಾಗ ಹುಟ್ಟಿತ್ತಪ್ಪಲ್ವಾ ಅವಾಗ? ಇವಾಗ ಹುಟ್ಟಿತ್ತಪ್ಪ. ಹೌದು, ಅವಾಗ ಹುಟ್ಟಿದ್ರೆ ಕರೆಕ್ಟ್ ಆಗಿರ್ತಾ ಇತ್ತು. ನಮ್ಮ ಆಗಿನ ಕಾಲದಲ್ಲಿ ಹುಟ್ಟಿದವ್ರಿಗೆ ನೀವೆಲ್ಲ ಏನಾಗಿದ್ರಿ ಹೇಳಿ? ಏನಾಗಿದೆ ಹೇಳಿ? ರಾಜರ ಮುಂದೆ ಕೆಳಗಡೆ ಎಲ್ಲ ಏನಿದ್ರು ಹೇಳಿ? ಸಭಾಪತಿಗಳು. ಹಂಗೆ ಸ್ವಲ್ಪ ಎಕ್ಸ್ಟ್ರಾ ಎನರ್ಜಿ ಹಾಕಿ ಡ್ಯಾನ್ಸ್ ಸೀನ್ಸ್ ಎಲ್ಲ ಅಲ್ಲ, ಇಷ್ಟು ಹೈಟ್ ಇದೀನಿ ಅಂತ ಗೊತ್ತಿರೋ ಮತ್ತೆ ಏನಕ್ಕೆ ಒಪ್ಕೊಂಡ್ರೆ ಕತೆನ? ಏನಕ್ಕೆ ಸಿನಿಮಾ ಕತೆಗೆ ಒಪ್ಕೊಂಡೆ ನಾನು. ಹೀರೋ ಹೈಟ್ ಇದಾರೆ ನೋನು ಅಂತ ರಿಜೆಕ್ಟ್ ಮಾಡಕ್ಕಾಗಲ್ಲ. ಆಯ್ತು, ಹೌದಾ? ಹೀರೋ ಹೈಟ್ ಇದಾರೆ ಅನ್ಬಿಟ್ಟು ಒಂದ್ ನಿಮಿಷ ನಮ್ ಡೈರೆಕ್ಟ್ ಒಂದು ಕಸ್ ಮಾಡಿಸ್ಕೊಬೇಕಿತ್ತು ಮಾಡಿ ಅಂತ. ಇಲ್ಲ, ಬಟ್ ನನಗೆ ಸಿಕ್ಕಿರೋ ಹೀರೋಸ್ ಎಲ್ಲರೂ ತುಂಬಾ ಉದ್ದ. ಚಂದನ್ ಅವರು, ನಿರೂಪ್ ಅವರು, ಅಬ್ನಾರ್ಮಲ್ ಹೈಟ್ ಯಾರ್ದು? ಇವ್ರದ್ದು ನಿರೂಪ್ ಸರ್, ಮತ್ತೆ ಎಲ್ಲ ಹೈಟ್ ಇರೋರ್ ಜೊತೆ ವರ್ಕ್ ಮಾಡಿದ್ದೆ. ಸೊ ಹಾಗಾಗಿ ನೀವು ಸ್ವಲ್ಪ ಹೀಲ್ಸ್ ಇನ್ನ ಹೈ ಆಗ್ತದೆ. ಹೌದು, ನಾನು ಮೊನ್ನೆ ಹೇಳ್ತಾ ಇದ್ದೆ, ಇವ್ರ ಜೊತೆ ಸಿನಿಮಾ ಮಾಡಿದಾಗಿಂದ ಹೊಸ ಇಷ್ಟು ದೊಡ್ಡ ಹೀಲ್ಸ್ ಎಲ್ಲ ಪರ್ಚೇಸ್ ಮಾಡಿದ್ದೀನಿ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಕಾಣಿಸ್ತಿರೋದು ಇನ್ನ ಬೇಕು, ಇನ್ನ ಅಬ್ನಾರ್ಮಲ್ ಹೈಟ್. ಅಲ್ಲಿಗೆ ಹುಡುಗರು ಹೈಟ್ ಆದ್ರೆ ಒಂದು ಪ್ಲಸ್ ಕೂಡ ಹೌದು, ಹುಡುಗಿರ್ ಕೊಳ್ಳುಕ್ ಸಿಕ್ಬಿಟ್ರೆ ಮೈನಸ್ ಹೌದು. ಅಲ್ಲ ಸರ್, ಹೀರೋಯಿನ್ ಆಗೋಕೆ ಸರ್ ಫ್ಯೂಚರ್ ಹೆಂಡತಿನ ಕೊಳ್ಳುಕ್ ಸಿಕ್ಬಿಟ್ರೆ ಅಂತ ಮಾಡೋದು ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ. ಅಲ್ಲ, ಅದ್ರ ಬಗ್ಗೆ ನನಗೂ ಒಂಚೂರು ವರಿ ಇದೆ. ಓ ಹೌದಾ? ನಿಮ್ಗೆ ಅಭ್ಯಾಸ ಇದೆಯಾ ಆಲ್ರೆಡಿ? ಇದು ಅಭ್ಯಾಸ ಇಲ್ಲ, ವರಿ. ಏನಕ್ಕೆ ವರಿ? ಫ್ಯೂಚರ್ ಅಲ್ಲಿ ಸ್ವಲ್ಪ ಕೊಳ್ಳುಕಿರೋ ಹುಡುಗಿ ಸಿಕ್ಬಿಟ್ರೆ ಹೆಂಗೆ? ಈ ಫೋಟೋ ಶೂಟ್ ಅಲ್ಲೆಲ್ಲ ಸ್ವಲ್ಪ ಸರಿ ಹಿಂಗೆ ಹೆಗಲ ಮೇಲೆ ಕೈ ಆಗ್ತಾ ಆಗಿಲ್ಲ ಸರ್. ಯಶವಂತ್ ಅವರೇ ತಲೆ ಕೆಡಿಸ್ಕೊಬೇಡಿ, ಅಲ್ಲ ಕ್ಯೂಟ್, ಇಬ್ರಿ ಕ್ಯೂಟ್ ಆಗಿರುತ್ತೆ. ಫೋಟೋ ಶೂಟ್ ಎಲ್ಲ ಮಾಡಿಸ್ಬೇಕಾದ್ರೆ ಸ್ವಲ್ಪ ವೇರಿಯೇಷನ್. ಲೈಫ್ ಲಾಂಗ್ ಫೋಟೋ ಶೂಟೇ ಮಾಡಿಸ್ತೀರಾ? ಇಲ್ಲ ಅಲ್ಲ, ಒಂದ್ ಶೂಟ್ ಕಡಿಮೆ ಆಗ್ಬೋದು. ಇಲ್ಲ ನೋಡಿದ್ರ ಒಟ್ಟು ಚೆನ್ನಾಗಿರುತ್ತೆ. ಅವ್ರು ಬಿಡಕ್ ಬಂದ್ರೆ ಹಂಗೆ ಯಾವಾಗ ಒಟ್ಟಲ್ಲಿ ಅವ್ರು ಹಂಗಿದಾರಲ್ಲ, ಅದಕ್ಕೆ ಅವರು ಇದು ಮಾಡ್ತಾರೆ. ಡಿಸ್ಕ್ಲೇಮರ್ಸ್, ನಾನು ಕುಳ್ಳಕ್ಕಿಲ್ಲ, ಕರೆಕ್ಟ್ ಆಗಿದ್ದೀನಿ, ಇವ್ರು ಅಬ್ನಾರ್ಮಲ್ ಇದ್ದಾರೆ. ಕೆಲವೊಂದು ಸಾಂಗ್ಗಳು ರಾಗವಾಗಿ ಹೇಳಲ್ಲ, ಬರೀ ಲೈನ್ಗಳು ಮಾತ್ರ ಹೇಳ್ತೀನಿ. ಸೊ ಯಾವುದು ಅಂತ ದಯವಿಟ್ಟು ಗೆಸ್ಟ್ ಮಾಡ್ಬೋದು, ಒಬ್ಬೊಬ್ಬರಿಗೆ ಒಂದೊಂದು ಇರುತ್ತೆ. ಓಕೆನಾ? ಚನ್ನಪಟ್ಟಣದ ಗೊಂಬೆಗೆ ಜೀವವು ಬರಲು, ಚನ್ನಪಟ್ಟಣದ ಗೊಂಬೆಗೆ ಜೀವವ ನಿನ್ನಂಗೆ ಕಾಣ್ತದೆ ನೋಡಮ್ಮಿ, ಏನಮ್ಮಿ ಮುದ್ದು ಕಮ್ಮಿ. ಅಯೋಗ್ಯ. ಓಕೆ, ಕರೆಕ್ಟ್. 1.1 1 ಪಾಯಿಂಟ್. ಇಲ್ಲೇ ಇದ್ರಲ್ಲ ಸರ್.
ಓಕೆ ನೆಕ್ಸ್ಟ್. ಮುಂಜಾನೆ ಮಂಜು ನೀನು, ಮೌನಾನೆ ಆಭರಣ, ಮುಸ್ಸಂಜೆ ಸೋನೆ ನೀನು, ಮುದ್ದಾದ ವ್ಯಾಕರಣ. ಅವ್ರಿಗೆ ಮುಂಜಾನೆ ಔಟ್ ಆದ್ರು. ಮುಂಜಾನೆ ಮಂಜು ನೀನು, ಇಲ್ಲ, ಮೌನಾನೆ ಕೇಳಿದ್ದೀನಿ. ಆಭರಣ, ಲೈನಲ್ಲೋ ಕೇಳಿದ್ದೀನಿ. ಮುಸ್ಸಂಜೆ ಸೋನೆ ನೀನು, ಮುದ್ದಾದ ವ್ಯಾಕರಣ. ಕ್ಲೂ. ಮುಂಜಾನೆ ಮಂಜು ನೀನು, ಮೌನನೆ ಆಭರಣ, ಸಂಜೆ ಪುಣ್ಯ ನೀನು, ಮುದ್ದಾದ ವ್ಯಾಕರಣ. ಪ್ರೀಚೆ ಪ್ರೀಚೆ ನೀ ನನ್ನೆ ಪ್ರೀಚೆ ಪ್ರೀಚೆ ಪ್ರೀಚೆ. ಲೂಸ್ ಮಾಡ. ಯೋಗಿ ಅವ್ರ film. ಪ್ರೀಚೆ ಪ್ರೀಚೆ. ಪಾಯಿಂಟ್ ಎಲ್ಲಿ ಮಿಸ್ ಆಯ್ತು ನಿಮ್ ಪಾಯಿಂಟ್? ಅಷ್ಟೇ. ಪರವಾಗಿಲ್ಲ. ಕೊಟ್ಬಿಟ್ರು ಅವ್ರು. ನೆಕ್ಸ್ಟ್ ಮತ್ತೆ ನಿಮ್ಗೆ. ಏಕೋ ಏನೋ ನನಗೇನೋ ಆಗಿದೆ, ಎರಡು ಕಣ್ಣು ನಿನ್ನನೆ ಹುಡುಕಿದೆ, ನೀನಿರದೆ ಏಕೋ ಅರೆಗಳಿಗೆ. ಏನೋ ನನಗೇನೋ ಆಗಿದೆ, ಎರಡು ಕಣ್ಣು ನಿನ್ನನ್ನೇ ಹುಡುಕಿದೆ. ಸಖತ್ ಇಷ್ಟ ಆಯ್ತು ನಂಗೆ ಆ ಸಾಂಗ್ ಬಂದಾಗ. ಅದೇ ಬಜಾರ್. ಅವಳ ಹೆಜ್ಜೆಯ ಧೂಳನ್ನ ವಿಭೂತಿ ಅನ್ಕೊಂಡು ಹಣೆಗೆ ಹಚ್ಕೋತಿದ್ದೆ, ಅವಳು ನಕ್ಬಿಟ್ರೆ ದೇವಸ್ಥಾನದ ಗಂಟೆ ಹೊಡೆದಂಗೆ ಕೈ ಮುಕ್ಕೊಂಡು ನಿಂತ್ಕೊಂಡೆ, ಅವಳೇ ನನ್ನ ಪ್ರೀತಿ ದೇವತೆ. ಎಂಥವ್ರು ನೀವು ಅಂದ್ರೆ ಎಲ್ಲ ಈಜಿ ನಿಂತಾಗ ಎಲ್ಲ ಕಡೆ ತಳ್ಬಿಟ್ಟು ನನಗೆಲ್ಲ ಇದೆಲ್ಲ ನೆಕ್ಸ್ಟ್ ಬರ್ತೀನಿ. ಇನ್ನೊಂದು ಕ್ಲೂಗಳನ್ನ ಕೊಡಿ. ಅವಳೇ ನನ್ನ ಪ್ರೀತಿ ದೇವತೆ. ಅನಿತಾ. ಅಯ್ಯೋ, ಆ ಲೈನ್ ನನಗೂ ಗೊತ್ತಿರ್ಲಿಲ್ಲ. ಅವಳ ಹೆಜ್ಜೆಯ ಧೂಳನ್ನ ವಿಭೂತಿ ಅನ್ಕೊಂಡು ಹಣೆಗೆ ಹಚ್ಕೊಂಡ್ಬಿಟ್ಟೆ. 2 ಪಾಯಿಂಟ್. ಅವಳೋದ ಜಗವೆಲ್ಲ ಚಿಗುರಿ ಮೆಲ್ಲ ಮೆಲ್ಲ, ಅವಳೋದ ಜಗವೆಲ್ಲ ಚಿಗುರಿ ಮೆಲ್ಲ ಮೆಲ್ಲ, ಕೋಗಿಲೆ ಗಾನವೆಲ್ಲ ಚಿಮ್ಮುತ್ತೀಲೆ. ಚಾರ್ಮಿನಾರ್. ಸಿನಿಮಾ. ಚಾರ್ಮಿನಾರ್ ಪ್ರೇಮ್ ಸರ್. ಸೇಟು ಫಿಗರ್ ಬುಟ್ಟಿಗೆ ಬೀಳ್ತಾ ಇದೆ. ನಿಮ್ಗೆ ಗೊತ್ತಿಲ್ಲ, ಒಂದೇ ತರ ರಿಲೀಸ್ ಬೇರೆ ಆಗೈತೆ. ಕರಿಯಾ. ಓಕೆ. ಓಲ್ಡ್ ಇಸ್ ಗೋಲ್ಡ್. ಅಯ್ಯಯ್ಯೋ. ನೀರಾಗಲೇನೇನ ಮೈಯ ಮೇಲೆ ಜಾರಿ. ನೀರಾಗಲೇನೆನ. ಈಗ ಯಾಕೋ ನನಗೆ ಫೋನ್ ಮಾಡಿ ಎಲ್ಲ ಹೇಳ್ಕೊಟ್ಟಂಗಿದೆ. ನೋಡಿ, ನಿಮ್ ನಂಬರ್ ನನ್ನ ಹತ್ರ ಇದೆಯಾ ಯಶವಂತ್ ಅವರೇ? ಕಲ್ಲ ಕುಡಿ ನಿಮಿಷ ತೆಗಿರಿ ಫೋನ್ ಕುಡಿ. ನಂಬರ್ ನನ್ನ ನಂಬರ್ ನಿಮ್ಮ ಹತ್ರ ಇದೆಯಾ? ಆಡಷ್ಟು ಇವೆಲ್ಲ ಇಲ್ಲ ಇಲ್ಲೆಲ್ಲ ಮುಂಚಿತವಾಗಿ ಏನೋ ಹೇಳ್ಕೊಟ್ಟಿದ್ದೆ. ಅಯ್ಯೋ, ನನ್ನ ಟ್ಯಾಲೆಂಟ್ ಎಷ್ಟು. ನಾನು ಐ ಆಮ್ ವೆರಿ ಸಾಂಗ್ ಬಫ್. ನಾನು ತುಂಬಾ ಸಾಂಗ್ಸ್ ಕೇಳ್ತೀನಿ ಅಷ್ಟೇ, ಅದಕ್ಕೆ. ಬಟ್ ನಂಗೆ ಸಿನಿಮಾ ಎದ್ದೇ ಗೊತ್ತಿಲ್ಲ. ಗೀತಾಂಜಲಿ ಫಿಲಂ ಹೆಸರು ಶಿವಶಂಕರ್. ಫ್ಯಾನ್ ಆಗಿ ಹೋದೆನಾ ನೋಡಿ ನಿನ್ನ ಗಿರ್ಗಟ್ಲೆ ಸುಂದರಿ, ಡಲ್ಲಾದ ಬಾಳಿಗೆ ಈಗ ತಾನೇ ಬಂತು ರೀ. ದಯವಿಟ್ಟು ಮನವರಿದೆ ಹೋಗ್ಬಿಡ್ತೆ ಹುಡುಗ. ಇವರೇ ತಾನೇ ಸತ್ಯ. ಇವ್ರದೇ ಅದೇ ರೀಸೆಂಟ್ ಸಿನಿಮಾ ಎಕ್ಕ ಸಿನಿಮಾದ. ಹೇಳಿ ಸರ್ ಒಂದು ಲೈನ್. ಕಂಗ್ರಾಚುಲೇಷನ್ ಅದೇ ತಾನೆ. ಈ ರಾಜಂಗ್ ನೀನೆ ಕ್ವೀನು. ಓಕೆ. ಆ ಸಾಂಗಿಗೆ ಡ್ಯಾನ್ಸ್ ಮಾಡಿದವ್ರಂತ ಹೀರೋನ್ಗಳೇ ಇಲ್ಲ, ಎಲ್ಲರೂ ಡ್ಯಾನ್ಸ್ ಮಾಡ್ಬಿಟ್ಟಿರ್ತಾರೆ. ದೊಡ್ಡ ಸ್ಟೇಜ್ ಮೇಲೆಲ್ಲ ಡ್ಯಾನ್ಸ್ ಮಾಡ್ಬಿಟ್ಟಿರ್ತಾರೆ. ನೈಸ್. ನನ್ನೆಲ್ಲ ಕನಸನ್ನ ನಿನ್ನದೆಂದು ನೀ ತಿಳಿದಿದ್ದೆ, 108 ನೋವಲ್ಲೂ ನೀ ಬಂದು ಜೊತೆಗಿದ್ದೆ. ಕನಸಲ್ಲೂ ನೀ ಬಂದು. ಈ ಪಕ್ಕ ಸ್ಕ್ರಿಪ್ಟೆಡ್ ಇಂಟರ್ವ್ಯೂ ಇದು. ಮ್ಯಾಚ್ ಫಿಕ್ಸಿಂಗ್ ಆಗಿದೆ. ಮ್ಯಾಚ್ ಫಿಕ್ಸಿಂಗ್ ಆಗೈತೆ, ಕಂಪ್ಲೀಟ್ ಆಗಿದ್ದು. ನೀ ಬಂದು ಜೊತೆಗಿದ್ದೆ. ನೋಡಿ ನೋಡಿ ನೋಡ್ತಾ ಇದ್ದಂಗೆ ಯಾಕೆ ಹೋಗುತ್ತಿ, ನೋಡಿ ನನ್ನ ನೋಡ್ತಾ ಇದ್ದಂಗೆ ಯಾಕೆ ಹೋಗುತ್ತಿ, ನಿನ್ನ ನೋಡಿ ನಾಚಿಕೊಳ್ತು ನನ್ನ ಮೂಗು. ಈಸಿ ಇರೋದು ಕೊಟ್ಟಿದೆ. ನೋಡಿ 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 ನನ್ನ ಮೂಗುತಿ. ಐರಾವತದು. ಹಾ, ಪಸಂದಾಗ ಅವನೇ. ನೋಡಿ ಈಸಿ ತಾನೇ ಕೊಟ್ಟಿದೆ. ನೀವು ಕಲರವದೊಳಗೆ ಇದೆ ಆಹ್ವಾನ, ಈ ಪ್ರೇಮ ಸ್ಪರ್ಶದಲ್ಲಿ ಮರೆಯಾಗುತ್ತಿದೆ ಈ ಬಿಗುಮಾನ, ಈ ಸಂಜೆ ಮೊಬ್ಬಿನಲ್ಲಿ ಆ ಚುಕ್ಕಿಗಳ ಚಲನ ವಲನ, ಬೊಗಸಿಲಿ ನೀಡುತ್ತಿದೆ ಒಲವೆನ್ನುವ ವರದಾನ. ಈಗ ಗೊತ್ತೇ ಸಾಂಗ್ ಯಾವ್ದು ಹೇಳಿ? ನಂಗೆ ಏನ್ ಗೊತ್ತು, ನೀವ್ ಹೇಳಿ. ಯಾವ್ದು ಹೇಳಿ? ಗೊತ್ತಾಯ್ತು. ನಿಮಗೆ ಗೊತ್ತಾಯ್ತಾ? ಒಂಚೂರು ಹೇಳಿದ್ರು ಮತ್ತೆ ಮ್ಯಾಚ್ ಫಿಕ್ಸಿಂಗ್ ಅನ್ಕೊಂಡ್ಬಿಡ್ತಾರೆ. ನಾನು ಈ ಬಿಗುಮಾನ, ಈ ಮುದ್ದು ರಾಕ್ಷಸಿ. ಅದೇ ಮುದ್ದು ರಾಕ್ಷಸಿ. ಕಲರವದೊಳಗೆ ಇದೆ ಅವ್ರದ್ದೆಲ್ಲ. ಎಸ್. ಯಾರು ಸರ್ ಗೆದ್ದಿದ್ದು ಜಾಸ್ತಿ? ಅವರೇ ಸರ್. ಯಾಕಂದ್ರೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡ್ ಬಂದ್ಮೇಲೆ ಗೆಲ್ಬೇಕು. ಇನ್ನೇನು ಸೋತ್ ಮೇಲೆ ಇದೆಲ್ಲ ಟಾಕ್ಸ್ ಮಾಡಿದ್ರೆ ನಾನು ಅಗ್ರಿ ಮಾಡಲ್ಲ, ಬೇರೆ ವಿಷಯಕ್ಕೆಲ್ಲ ಅಗ್ರಿ ಮಾಡ್ತೀನಿ. ಬಿಟ್ಕೊಟ್ಬಿಡ್ತೀವಿ. ಅವರೇ ಗೆದ್ಬಿಟ್ರು ಅಂತ ಆಡ್ಲೇ ಇಲ್ಲ. ನಾನು ಇಲ್ಲ ಸರ್, ಅಲ್ಲಿ ಎಲ್ಲ ಅವರೇ ಆಡ್ಕೊಂಡ್ ಕೂತಾರಲ್ಲ, ಎಲ್ಲ ನೀವೇ ಹೇಳ್ಕೊಟ್ಬಿಟ್ಟಿದ್ರ ಮುಂಚೆ. ನೋಡಿ ಅಲ್ಲಿ. ಮೈ ಗಾಡ್. ಫೈನಲಿ ನಮ್ಮ ಆಡಿಯನ್ಸ್ ಗಳಿಗೆ ಹಯಗ್ರೀವ ಬಗ್ಗೆ ಏನ್ ಹೇಳ್ತಾರೆ? ಹಯಗ್ರೀವ ಬಗ್ಗೆ ಏನು ಹೇಳೋದು, ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಒಂದಕ್ಕೆ ಬರ್ತಾ ಇದ್ದೀವಿ ಫೆಬ್ 27ನೇ ತಾರೀಕು.
ಎಲ್ಲರೂ ಥಿಯೇಟರ್ಸ್ಗೆ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ತುಂಬ ಪ್ರೀತಿ ಕೊಡಿ ಅಂತ ಕೇಳ್ಕೊ